ನಮ್ಮಲ್ಲಿರೋ ಜಗಳ ಅಜ್ಜಿಗೆ ಗೊತ್ತಾಗಿ ಅವ್ರ ಮನ್ಸಿಗೆ ನೋವಾಗುತ್ತೆ ಅಂತ ಒಂದೇ ಒಂದ್ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಇಲ್ದೇ ಇದ್ದಿದ್ರೆ ಇದು ನಾನ್ ನಿನಗೆ ಕೊಡ್ತಿರೋ ಕೊನೆ ವಾರ್ನಿಂಗು. ನಿನಗೆ ಕುತಂತ್ರ ಬುದ್ಧಿ ಎಲ್ಲ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಈ ಡ್ರಾಯಿಂಗ್ ಮೇಲಿರೋ ಮಸಿ ನಿನ್ ಮುಖದ ಮೇಲಿರುತ್ತೆ. ನಂಗೆ ಬರ್ತಿರೋ ಕೋಪಕ್ಕೆ ನಿಮ್ಮನ್ನು ಚೆನ್ನಾಗಿ ಬೆಂಡೆತ್ತಿದ್ದೆ. ಆದ್ರೆ ಪವಿತ್ರ ಅವ್ರಿಗೆ ಗ್ಲೂಕೋಸ್ ಚೇಂಜ್ ಮಾಡಕ್ ಹೋಗ್ಬೇಕು, ಸೊ ಹೋಗ್ತಾ ಇದ್ದೀನಿ. ಸದ್ಯ ಕೊಟ್ಟಿರೋ ಗ್ಲೂಕೋಸ್ನ ಚೆನ್ನಾಗಿ ತಡ್ಕೊಳ್ಳಿ, ಆಮೇಲೆ ಬಂದು 3 ಜನಕ್ಕೆ ಸೇರಿಸ್ಕೊಡ್ತೀನಿ. ಪ್ರತಿಯೊಂದು ವಿಚಾರದಲ್ಲೂ ನನ್ನ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿನ ಭೇಟಿ ಮಾಡಿ ನಾನು ಅವನ್ನ ಜಡ್ಜ್ ಮಾಡಿದ್ರೆ ಜನರಲ್ಲಿ ಕರೆಕ್ಟಾಗೇ ಇರುತ್ತೆ. ಆದರೆ ಲೀಲಾ ಅವಳ ವಿಚಾರದಲ್ಲಿ ನನಗದು ಆಗ್ತಾನೆ ಇಲ್ಲ. ಅವಳು ಹೇಗೆ ಅಂತ ಗೇಜ್ ಮಾಡೋಕ್ಕೆ ಆಗ್ತಾ ಇಲ್ಲ. ಓಕೆ, ಅವಳು ಮೋಸ ಮಾಡಿ ಮದುವೆ ಆದ್ಲು, ಅವಳು ಕೆಟ್ಟವಳು, ಅವಳನ್ನು ದ್ವೇಷಿಸಬೇಕು ಅಂತ ಒಂದು ಕಾರಣ ಸಿಕ್ಕಿದ್ರೆ ಅವಳು ಒಳ್ಳೆಯವಳು ಅಂತ ಪ್ರೂವ್ ಮಾಡೋದಕ್ಕೆ 1000 ಕಾರಣಗಳು ಸೃಷ್ಟಿಯಾಗ್ತವೆ. ಬಟ್ ಅವಳು ಒಳ್ಳೆಯವಳು ಅನ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೇನೋ ಒಂದು ತಪ್ಪು ನಡೆದೋಗುತ್ತೆ. ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವಳು ತಗೊಳ್ಳೋ ಪ್ರತಿ ನಿರ್ಧಾರದ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ದಟ್ ಇಸ್ ಫಾರ್ ಶೋರ್. ನಿನ್ನ ಹಾಸ್ಪಿಟ್ಲಿಂದ ಇಲ್ಲಿಗೆ ಕರ್ಕೊಂಡ್ಬರೋದ್ರ ಹಿಂದೆನೂ ಏನಾರ ಒಳ್ಳೆ ಉದ್ದೇಶ ಇದೆಯಾ? ನಿನ್ನನ್ನು ಇಲ್ಲಿ ಕರ್ಕೊಂಡ್ಬರೋದ್ರ ಮೂಲಕ ಲೀಲಾ ನಿನ್ನನ್ನು ಯಾವುದೋ ಅಪಾಯದಿಂದ ಸೇವ್ ಮಾಡ್ತಾ ಇದ್ದಾಳ? ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಎಷ್ಟು ಅಸಹಾಯಕ ಆಗ್ಬಿಟ್ಟಿದ್ದೀನಿ ನೋಡು ಪವಿತ್ರ. ನಿನ್ನಿಂದ ಯಾವ ಉತ್ತರನೂ ಸಿಗಲ್ಲ ಅಂತ ಗೊತ್ತಿದ್ದು ನಾನು ನಿನ್ನ ಹತ್ರನೇ ಹೇಳ್ತಾ ಇದ್ದೀನಿ. First time AJ is in state of confusion. Probably ನೀನು ಸ್ವಲ್ಪ ಸುಧಾರಿಸ್ಕೊಂಡಿದ್ದಿದ್ರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಿತ್ತು. ಅದು ಪವಿತ್ರ ಅವ್ರಿಗೆ ಡ್ರಿಪ್ಸ್ ಚೇಂಜ್ ಮಾಡೋಣ ಅಂತ ಬಂದೆ, ಕೈ ಮಿಸ್ ಆಗಿ. ಚೇಂಜ್ ಮಾಡು. ನನ್ನ ಹಣೆಯಲ್ಲಿ ನಿನ್ನ ಹೆಸರಿಲ್ಲ, ಈ ನಿನ್ನ ಪಡೆಯುವ ಪುಣ್ಯ ನನಗಿಲ್ಲ. ನೀ ವಿಶಾಲ ಗಗನ, ನಾನಾಥ ಕವನ, ಈ ನಮ್ಮ ನಡುವೆ ಈಗೊಂದು ಮೌನ. ಆ ಹೂವಿನ ಎದೆಗೆ ಅಂಟು
ಮಂಜಿನ ಹನಿಯು ಬಿಸಿಲಾದ ಕೂಡಲೇ ಕರಗೋ ಕಹಿ ಸತ್ಯವೇ ಕೊನೆಯೋ. ಅಯ್ಯಯ್ಯೋ, ಇದೇನಕ್ಕ ಇದು? ಪೋರ್ಟ್ರೇಟ್ ಕಂಪ್ಲೀಟ್ ಆದ್ಮೇಲೆ ದೊಡ್ಡದಾಗಿ ಫ್ರೇಮ್ ಹಾಕ್ಸೋಣ ಅಂತಿದ್ದೆ. ಮುಖಕ್ಕೆಲ್ಲ ಮಸಿ ಬಳ್ದ್ ಬಿಡಿದಾಳಲ್ಲ ಅಕ್ಕ. ಅಷ್ಟೇ ಅಲ್ಲ, ನನ್ನ ಮುಂದೆನೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ಲು. ದುರಹಂಕಾರಿ. ಇಷ್ಟಾದ್ರೂ ಅವಳಿಗೆ ಬುದ್ಧಿ ಬಂದಿಲ್ಲ ನೋಡಿ. ಇಷ್ಟೆಲ್ಲ ನಿನ್ನಿಂದಾನೇ ಆಗಿದ್ದು. ಅವಳೇನೋ ಸಾರಿ ಕೇಳ್ತಾಳೆ, ಅಪಾಯಿಂಟ್ಮೆಂಟ್ ಕೊಡಿ ಅಂತ ಹೇಳ್ದೆ. ಅಕ್ಕ, ಅವಳು ಹೇಳ್ದಂಗ ನಾನ್ ನಿಜ ಅಂತಾನೆ ಅನ್ಕೊಂಡೆ. ಈ ತರ ಎಲ್ಲ ಆಗತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಕ್ಕ. ಹೀಗೆ ಬಿಟ್ರೆ ಚಿಗುರ್ಕೊಂಡ್ಬಿಡ್ತಾಳೆ. ಏನೋ ಅಪ್ಪ, ಇವಳು ಎಷ್ಟು ಚಿವುಟಿದ್ರು ಹೆದರ್ಕೋತಾಳೆ ಅಂತ ನನಗಂತೂ ಅನಿಸ್ತಿಲ್ಲ. ಬೇರೆಯವ್ರೇನಾದ್ರೂ ಆಗಿದ್ರೆ ತಲೆ ಎತ್ಕೊಂಡು ಓಡಾಡ್ತಿರ್ಲಿಲ್ಲ ಅಕ್ಕ. ಆದ್ರೆ ಇವಳು ಬಾಗದೇ ಇಲ್ಲ ಅಂತಾಳೆ. ಬಗ್ಸೆ ಬಗ್ಗಿಸ್ತೀನಿ. ಈ ಸೋಲಿಂದ ಶುರುವಾಗಿದ್ದು ಹೆಜ್ಜೆ ಹೆಜ್ಜೆಗೂ ತುಳಿದು ಪಾತಾಳಕ್ ತಳ್ತೀನಿ. ನೀವ್ ಎಷ್ಟೇ ಪಾತಾಳಕ್ ತಳ್ಳಿದ್ರು ಅಜ್ಜಿ ಅವಳನ್ನ ಹಗ್ಗ ಕೊಟ್ಟು ಮೇಲೆ ಹೇಳ್ಕೊತಾರೆ. ಅಷ್ಟು ನಂಬಿಕೆ ಅವಳ ಮೇಲೆ ಅವ್ರಿಗೆ. ಆ ನಂಬಿಕೆಯನ್ನು ಹಗ್ಗಾನೆ ಕತ್ತರಿಸ್ಬಿಟ್ರೆ ಲೀಲಾ ಕತೆ ಅದೋ ಗತಿ. ಇಲ್ಲ ಅಕ್ಕ, ಅದಷ್ಟು ಸುಲಭದ ವಿಷಯ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಅವಳು ಏನೇ ಎಡವಟ್ ಮಾಡಿದ್ರು ಅದಕ್ಕೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ಏಜೆ ಸಿಂಪತಿ ಗಿಟ್ಟಿಸ್ಕೊತಾ ಇದ್ದಾಳೆ. ತಾಳಿ ವಿಷಯದಲ್ಲಿ, ಅಂತರಾತೆ ಫೋಟೋ ವಿಷಯದಲ್ಲಿ ಅದೇ ಅಲ್ವಾ ಆಗಿದ್ದು. ನನಗೆ ಯಾಕೋ ನಾವ್ ಇದೇ ವಿಷಯದಲ್ಲಿ ಬೀಳ್ಸಿದೀವಿ ಅಂತ ಅನಿಸ್ತಾ ಇದೆ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ